ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಕೈಲಿ ಇವತ್ತು ಒಂದು ವರದಿ ಇದೆ. ಧಾರವಾಡದಲ್ಲಿ ನಡೆದ ಒಂದು ಗಾಂಜಾ ದಂಧೆಯ ಬಗ್ಗೆ. ಇದನ್ನ ಮೊದಲು ಓದಿದಾಗ ನನಗೂ ಇದೊಂದು ಮಾಮೂಲಿ ಕ್ರೈಮ್ ರಿಪೋರ್ಟ್ ಅಷ್ಟೇ ಅಂತ ಅನ್ಸಿತ್ತು. 4 ಜನ ಅರೆಸ್ಟ್ ಆದ್ರು, ಸ್ವಲ್ಪ ಡ್ರಗ್ಸ್ ಸಿಕ್ತು, ಕತೆ ಮುಗೀತು ಅಂತ. ಆದ್ರೆ ಆ ವರದಿಯ ಒಂದೆರಡು ಸಾಲುಗಳನ್ನ ಮತ್ತೆ ಓದಿದಾಗ ಇದರ ಹಿಂದಿನ ಕತೆ ಅಷ್ಟು ಸಣ್ಣದಲ್ಲ ಅಂತ ಗೊತ್ತಾಯ್ತು. ಇವತ್ತು ನಮ್ಮ ಕೆಲಸ ಏನಂದ್ರೆ ಆ ವರದಿಯಲ್ಲಿರೋ ಪದಗಳ ಆಚೆಗಿನ ದೊಡ್ಡ ಚಿತ್ರಣವನ್ನ ನೋಡೋದು. ಈ ಒಂದು ಸಣ್ಣ ಘಟನೆ ನಮ್ಮ ಸಮಾಜದೊಳಗೆ ಎಷ್ಟು ಆಳವಾಗಿ ಬೇರೂರಿರೋ ಒಂದು ದೊಡ್ಡ ಸಮಸ್ಯೆಯ ಬಗ್ಗೆ ಸುಳಿವು ಕೊಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ನೀವು ಹೇಳಿದ್ದು ತುಂಬಾನೇ ಸರಿ. ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಇಂಥ ಸಣ್ಣ ಘಟನೆಗಳೇ ಕೀವರ್ಡ್ಸ್ ಇದ್ದ ಹಾಗೆ. ಒಂದು ಹಿಮಗಡ್ಡೆಯ ತುದಿಯನ್ನ ನೋಡಿ ಅದರ ಕೆಳಗಿರೋ ಇಡೀ ಪರ್ವತವನ್ನ ಊಹಿಸಿದ ಹಾಗೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರ್ಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ, 100% ನೀವು ಸಣ್ಣ ಆಗ್ಬೇಕು, ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗ್ಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಮತ್ತು ಮೊಹಮ್ಮದ್ ಅಫ್ಜಲ್ ಅನ್ನೋ 4 ಜನರನ್ನ ಬಂಧಿಸಿದ್ದಾರೆ. ಇಲ್ಲಿವರೆಗೂ ಸರಿ. ಆದ್ರೆ ನನ್ನ ಗಮನ ಸೆಳೆದಿದ್ದು ಒಂದು ವಾಕ್ಯ. ಇವರು ಬೇರೆ ರಾಜ್ಯದಿಂದ ಗಾಂಜಾವನ್ನ ತರಿಸ್ಕೊಳ್ತಿದ್ರು ಅಂತ. ಈ ಒಂದು ಸಣ್ಣ ಸಾಲಿದೆಯಲ್ಲ, ಇದು ಇಡೀ ಕೇಸ್ನ ವ್ಯಾಪ್ತಿಯನ್ನ ಧಾರವಾಡದ ಗಡಿಯಿಂದ ಆಚೆಗೆ ಹೇಳ್ಕೊಂಡು ಹೋಗುತ್ತೆ ಅಲ್ವಾ? ಖಂಡಿತವಾಗಿಯೂ. ಅದೇ ಈ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸೋ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಇದು ಕೇವಲ ಒಂದು ಲೋಕಲ್ ದಂಧೆ ಅಲ್ಲ, ಇದರ ಬೇರುಗಳು ಬೇರೆ ರಾಜ್ಯಗಳಲ್ಲಿವೆ. ಇದು ನಮ್ಗೇನ್ ಹೇಳುತ್ತೆ ಅಂದ್ರೆ, ಧಾರವಾಡ ಈ ದೊಡ್ಡ ಜಾಲದ ಒಂದು ಕೊಂಡಿಯಷ್ಟೇ, ಬಹುಶಃ ಒಂದು ಡಿಸ್ಟ್ರಿಬ್ಯೂಷನ್ ಹಬ್ ಆಗಿರ್ಬೋದು. ಇದನ್ನೇ ನಾನು ಯೋಚಿಸ್ತಾ ಇದ್ದೆ. ಯಾಕೆ ಧಾರವಾಡ? ಇದೊಂದು ಎಜುಕೇಷನಲ್ ಹಬ್. ಕರ್ನಾಟಕದ ಬೇರೆ ಭಾಗಗಳಿಂದ, ಯಾಕೆ ಬೇರೆ ರಾಜ್ಯಗಳಿಂದಾನೂ ವಿದ್ಯಾರ್ಥಿಗಳು ಓದೋಕಿಲ್ಲಿಗೆ ಬರ್ತಾರೆ. ಹಾಗಾಗಿ ಇಲ್ಲಿ ಕೇವಲ ಸ್ಥಳೀಯ ಬೇಡಿಕೆಯ ಪ್ರಶ್ನೆ ಅಲ್ಲ, ಬೇರೆ ರಾಜ್ಯಗಳಿಂದ ಬಂದಿರೋ ಗ್ರಾಹಕರನ್ನ ತಲುಪೋಕೆ ಇದೊಂದು ಸುಲಭದ ಜಾಗ ಆಗಿರ್ಬೋದಾ? ಅದು ಒಂದು ಬಹಳ ಮುಖ್ಯವಾದ ಸಾಧ್ಯತೆ. ಇನ್ನೊಂದು ಆಯಾಮವನ್ನು ನಾವು ನೋಡ್ಬೇಕು, ಧಾರವಾಡದ ಭೌಗೋಳಿಕ ಸ್ಥಾನ. ಹೌದು. ಇದು ಗೋವಾ, ಮಹಾರಾಷ್ಟ್ರದಂತಹ ರಾಜ್ಯಗಳಿಗೆ ತುಂಬಾನೇ ಹತ್ತಿರದಲ್ಲಿದೆ. ಹಾಗಾಗಿ ಧಾರವಾಡ ಕೇವಲ ಒಂದು ಅಂತಿಮ ಮಾರಾಟ ಕೇಂದ್ರವಾಗಿರದೆ ಬೇರೆ ರಾಜ್ಯಗಳಿಗೆ ಡ್ರಗ್ಸ್ ಸಾಗಿಸೋ ಒಂದು ಟ್ರಾನ್ಸಿಟ್ ರೂಟ್ ಆಗಿಯೂ ಬಳಕೆಯಾಗ್ತಿರೋ ಸಾಧ್ಯತೆ ಇದೆಯಾ? ಈ ಜಾಲದವರು ಇಲ್ಲಿಂದ ಬೇರೆ ಕಡೆಗೂ ಸರಬರಾಜು ಮಾಡ್ತಿದಾರಾ? ಈ ಪ್ರಶ್ನೆಗಳು ತನಿಖೆಯ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತೆ. ಇಂಥ ಅಂತರರಾಜ್ಯ ಜಾಲಗಳು ಕೆಲಸ ಮಾಡೋದೇ ಹೀಗೆ. ಬೇಡಿಕೆ ಮತ್ತು ಪೂರೈಕೆಯನ್ನ ಸೂಕ್ತವಾದ ನಗರಗಳನ್ನ ಅವು ಹುಡುಕ್ಕೊಳ್ತವೆ. ಹೌದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಜಾಲವನ್ನು ನಡೆಸಬೇಕು ಅಂದ್ರೆ ಅದರ ಹಿಂದೆ ದುಡ್ಡಿನ ಲೆಕ್ಕಾಚಾರ ಕೂಡ ಅಷ್ಟೇ ದೊಡ್ಡದಿರಬೇಕಲ್ವೇ? ವರದಿಯಲ್ಲಿ ಹೇಳಿರೋ ಹಾಗೆ ಪೊಲೀಸರು ವಶಪಡಿಸ್ಕೊಂಡಿರೋದು 1220 ಗ್ರಾಂ ಗಾಂಜಾ. ಅದರ ಮೌಲ್ಯ ಸುಮಾರು 1.10 ಲಕ್ಷ ರೂಪಾಯಿ. ಅಂದ್ರೆ 1 ಕೆಜಿಗಿಂತ ಸ್ವಲ್ಪ ಜಾಸ್ತಿ. ಈ ಅಂಕಿಅಂಶ ನಿಮ್ಗೇನ್ ಹೇಳುತ್ತೆ? ಇದು 2 ಬಹಳ ಆಸಕ್ತಿಕರ ವಿಷಯಗಳನ್ನ ಹೇಳುತ್ತೆ. ಮೊದಲನೇದಾಗಿ, ಕಪ್ಪು ಮಾರುಕಟ್ಟೆಯಲ್ಲಿ ಗಾಂಜಾದ ಮೌಲ್ಯ. 1 ಕೆಜಿಗೆ 1 ಲಕ್ಷಕ್ಕಿಂತ ಹೆಚ್ಚು ಅಂದ್ರೆ ಇದ್ರಲ್ಲಿರೋ ಲಾಭದ ಪ್ರಮಾಣ ಎಷ್ಟಿರ್ಬೋದು ಅಂತ ಊಹಿಸ್ಬೋದು. ಇದು ಎಲ್ಲಿಂದ ಬರುತ್ತೋ ಆ ಮೂಲ ರಾಜ್ಯದಲ್ಲಿ ಇದರ ಬೆಲೆ ಬಹುಶಃ ಇದರ 10ನೇ 1 ಭಾಗವೂ ಇರ್ಲಿಕ್ಕಿಲ್ಲ. ಸಾಗಾಣಿಕೆ, ಸ್ಥಳೀಯ ಹಂಚಿಕೆದಾರರ ಕಮಿಷನ್ ಮತ್ತು ಸಿಕ್ಕಿಬೀಳುವ ಅಪಾಯ ಇವೆಲ್ಲವನ್ನೂ ಸೇರಿಸಿ ಬೆಲೆ ನಿಗದಿಯಾಗುತ್ತೆ. ಅಂತಿಮವಾಗಿ ಬೀದಿ ಬದಿಯಲ್ಲಿ ಮಾರಾಟಾಗುವಾಗ ಇದರ ಲಾಭಾಂಶ ಹಲವು ಪಟ್ಟು ಹೆಚ್ಚಾಗಿರುತ್ತೆ. ವರದಿಯಲ್ಲಿ ಇನ್ನೊಂದು ವಿಷಯ ಹೇಳಿದ್ದಾರೆ. ಇವರು ಸಣ್ಣ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಿದ್ರು ಅಂತ. ಇದೇನು ಅವರ ಬಿಸ್ನೆಸ್ ಸ್ಟ್ರಾಟಜಿನಾ? ಖಂಡಿತ. ಇದೊಂದು ತುಂಬಾನೇ ಚಾಣಾಕ್ಷತನದ ಆದ್ರೆ ಅಪಾಯಕಾರಿ ಬಿಸ್ನೆಸ್ ಮಾಡೆಲ್. ಸ್ಯಾಷೆ ಎಕಾನಮಿ ಅಂತಾರಲ್ಲ, ಆ ಥರ. ಓಕೆ. ಸಣ್ಣ ಪ್ಯಾಕೆಟ್ಗಳಲ್ಲಿ ಮಾರೋದ್ರಿಂದ ಹಲವಾರು ಅನುಕೂಲಗಳಿವೆ. ಒಂದು, ಬೆಲೆ ಕಡಿಮೆ ಇರೋದ್ರಿಂದ ಕಾಲೇಜ್ ವಿದ್ಯಾರ್ಥಿಗಳಂತಹ ಯುವ ಗ್ರಾಹಕರಿಗೆ ಇದು ಕೈಗೆಟುಕುತ್ತೆ. ಒಂದ್ಸಾರಿ ಟ್ರೈ ಮಾಡೋಣ ಅನ್ನೋರಿಗೆ ಇದು ಸುಲಭದ ದಾರಿ. ಹೌದು. ಎರಡನೆಯದಾಗಿ, ಮಾರಾಟಗಾರನ ದೃಷ್ಟಿಯಿಂದ ಇದು ರಿಸ್ಕ್ ಕಮ್ಮಿ ಮಾಡುತ್ತೆ. ಒಬ್ಬ ವ್ಯಕ್ತಿ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಇಟ್ಕೊಂಡು ಓಡಾಡೋದಿಲ್ಲ, ಸಣ್ಣ ಪ್ರಮಾಣದಲ್ಲಿ ಸಾಗಾಟ ಮಾಡೋದ್ರಿಂದ ಒಂದು ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ರೂ ಅದು ಸ್ವಂತ ಉಪಯೋಗಕ್ಕೆ ಅಂತ ವಾದಿಸಿ ದೊಡ್ಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋ ಅವಕಾಶ ಇರುತ್ತೆ. ಇದು ಬೇಡಿಕೆಯನ್ನ ವಿಕೇಂದ್ರೀಕರಿಸಿ ಅಪಾಯವನ್ನ ಹಂಚಿಹಾಕುವ ತಂತ್ರ. ಅಂದ್ರೆ ಕಡಿಮೆ ರಿಸ್ಕ್,
ಹೆಚ್ಚು ಗ್ರಾಹಕರು, ನಿರಂತರ ಲಾಭ. ಇದು ಕೇಳೋಕೆ ಯಾವುದೋ ಕಾರ್ಪೊರೇಟ್ ಕಂಪನಿಯ ಬಿಸ್ನೆಸ್ ಪ್ಲಾನ್ ಥರ ಇದೆ. 1.10 ಲಕ್ಷ ರೂಪಾಯಿ ಎನ್ನೋದು ಕೇವಲ 4 ಜನರಿಂದ ಸಿಕ್ಕಿರೋ ಮಾಲು. ಹಾಗಿದ್ರೆ ಈ ಇಡೀ ಜಾಲದ ತಿಂಗಳ ವಹಿವಾಟು ಎಷ್ಟು ಕೋಟಿ ಇರ್ಬೋದು ಅಂತ ಊಹಿಸೋಕೂ ಕಷ್ಟ. ಹೌದು, ಆ 1,10,000 ರೂಪಾಯಿ ಅನ್ನೋದು ಕೇವಲ ತೇಲಿ ಬರ್ತಿರೋ ಹಿಮಗಡ್ಡೆಯ ತುದಿಯಷ್ಟೇ. ಇದರ ಹಿಂದಿನ ನಿಜವಾದ ಆರ್ಥಿಕತೆ ಇದಕ್ಕಿಂತ 100 ಪಟ್ಟು ದೊಡ್ಡದಿರುತ್ತೆ. ಇದು ಧಾರವಾಡದಂತಹ ನಗರಗಳಲ್ಲಿ ಅಕ್ರಮ ಡ್ರಗ್ಸ್ ಮಾರುಕಟ್ಟೆ ಎಷ್ಟು ಆಳವಾಗಿ ಬೇರೂರಿದೆ ಮತ್ತೆ ಎಷ್ಟು ಲಾಭದಾಯಕವಾಗಿದೆ ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಘಂಟೆ ಅಂತಾನೆ ಹೇಳ್ಬೋದು. ಸರಿ, ಇಲ್ಲಿಯವರೆಗೂ ನಾವು ಮಾತಾಡಿದ್ದು ಒಂದು ವ್ಯವಸ್ಥಿತ ಡ್ರಗ್ಸ್ ಜಾಲ, ಅದರ ಅಂತರ್ರಾಜ್ಯ ಸಂಪರ್ಕ, ಅದರ ಆರ್ಥಿಕ ಲೆಕ್ಕಾಚಾರದ ಬಗ್ಗೆ. ಆದರೆ ಈ ವರದಿಯಲ್ಲಿ ಇನ್ನೊಂದು ಅಂಶ ಇದೆ. ಅದು ಈ ಇಡೀ ಪ್ರಕರಣವನ್ನ ಒಂದು ಹಂತ ಮೇಲಕ್ಕೆ, ಅಂದರೆ ಹೆಚ್ಚು ಅಪಾಯಕಾರಿ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಆರೋಪಿಗಳಿಂದ ಕೇವಲ ಮಾದಕ ವಸ್ತುಗಳನ್ನಷ್ಟೇ ಅಲ್ಲ, ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಡ್ರಗ್ಸ್ ಜೊತೆಗೆ ಶಸ್ತ್ರಾಸ್ತ್ರಗಳು ಸಿಕ್ಕಾಗ ಒಬ್ಬ ತನಿಖಾಧಿಕಾರಿಯ ಮನಸ್ಸಲ್ಲಿ ಏನೆಲ್ಲ ಸಾಧ್ಯತೆಗಳು ಮೂಡ್ಬೋದು? ಇದು ಕೇವಲ ರಕ್ಷಣೆಗಾ ಅಥವಾ ಇದಕ್ಕೂ ಮೀರಿದ ಉದ್ದೇಶಗಳಿವ್ಯಾ? ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕಂದ್ರೆ ಡ್ರಗ್ಸ್ ಮತ್ತು ಶಸ್ತ್ರಾಸ್ತ್ರಗಳ ಕಾಂಬಿನೇಷನ್ ಸಿಕ್ಕಾಗ ಅದು ಕೇವಲ ಒಂದು ನಾರ್ಕೋಟಿಕ್ಸ್ ಕೇಸ್ ಆಗಿ ಉಳಿಯೋದಿಲ್ಲ. ಅದು ಸಂಘಟಿತ ಅಪರಾಧದ ಅಂದ್ರೆ ಆರ್ಗನೈಸ್ಡ್ ಕ್ರೈಮ್ನ ವ್ಯಾಪ್ತಿಗೆ ಬರುತ್ತೆ. ಓಕೆ. ಇದು ಅವರು ಕೇವಲ ಲಾಭಕ್ಕಾಗಿ ಡ್ರಗ್ಸ್ ಮಾರೋ ಸಣ್ಣ ಪುಟ್ಟ ಪೆಡ್ಲರ್ಗಳಲ್ಲ, ಬದಲಿಗೆ ಹಿಂಸೆಯನ್ನ ಬಳಸಲು ಸಿದ್ಧರಿರುವ ಮತ್ತು ಅದಕ್ಕೆ ಬೇಕಾದ ಸಾಮರ್ಥ್ಯ ಹೊಂದಿರುವ ಒಂದು ತಂಡ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಯಾಕಾಗಿ ಬೇಕು ಇವರಿಗೆ ಶಸ್ತ್ರಾಸ್ತ್ರಗಳು? ಹಲವಾರು ಕಾರಣಗಳಿರಬಹುದು. ಮೊದಲನೆಯದು ಮತ್ತು ಸಾಮಾನ್ಯವಾಗಿ ಕಾಣಿಸೋದು ಟರ್ಫ್ ವಾರ್. ಅಂದ್ರೆ ತಮ್ಮ ವ್ಯಾಪಾರದ ಏರಿಯಾವನ್ನ ಬೇರೆ ಗ್ಯಾಂಗ್ಗಳಿಂದ ರಕ್ಷಿಸ್ಕೊಳ್ಳೋಕ್ಕೆ. ಡ್ರಗ್ಸ್ ದಂಧೆಯಲ್ಲಿ ಸ್ಪರ್ಧೆ ಬಹಳ ಕ್ರೂರವಾಗಿರುತ್ತೆ. ಎರಡನೆಯದಾಗಿ ಹಣದ ವಸೂಲಾತಿ ಅಥವಾ ಬೆದರಿಕೆ ಹಾಕೋಕ್ಕೆ. ಮೂರನೆಯ ಮತ್ತು ಅತ್ಯಂತ ಆತಂಕಕಾರಿ ಸಾಧ್ಯತೆಯೆಂದ್ರೆ ಕಾನೂನು ಜಾರಿ ಸಂಸ್ಥೆಗಳನ್ನೇ ಎದುರಿಸೋಕೆ. ತಮ್ಮನ್ನ ಹಿಡಿಯೋಕೆ ಬರುವ ಪೊಲೀಸರ ಮೇಲೆ ದಾಳಿ ಮಾಡೋಕ್ಕೆ ಕೂಡ ಇವರು ಸಿದ್ಧರಿರಬಹುದು ಅನ್ನೋ ಸೂಚನೆ ಇದು. ಇದು ಈ ಜಾಲದ ನಿರ್ಭಯತೆ ಮತ್ತು ಹಿಂಸಾತ್ಮಕ ಮನಸ್ಥಿತಿಯನ್ನ ತೋರಿಸುತ್ತೆ. ಅಂದ್ರೆ ನಾರ್ಕೋ ಟೆರರಿಸಂನಂತಹ ಪದಗಳನ್ನು ನಾವು ಕೇಳಿರ್ತೀವಿ. ಇದು ಅಷ್ಟು ದೊಡ್ಡ ಮಟ್ಟದಲ್ಲದಿದ್ರೂ ಡ್ರಗ್ಸ್ ಮತ್ತು ಹಿಂಸೆಯ ನಡುವಿನ ಸಂಬಂಧ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಸಮಾಜದ ಸ್ವಾಸ್ಥ್ಯಕ್ಕೆ ಮಾತ್ರವಲ್ಲ, ಕಾನೂನು ಸುವ್ಯವಸ್ಥೆಗೂ ನೇರವಾದ ಸವಾಲು. ನಿಸ್ಸಂದೇಹವಾಗಿ ಇದನ್ನ ನಾರ್ಕೋ ಆರ್ಮ್ಸ್ ನೆಕ್ಸಸ್ ಅಂತ ಕರೀಬಹುದು. ಇಂತಹ ಜಾಲಗಳು ಒಂದು ನಗರದಲ್ಲಿ ಸಕ್ರಿಯವಾಗಿವೆ ಅಂದ್ರೆ ಅಲ್ಲಿ ಹಿಂಸಾತ್ಮಕ ಅಪರಾಧಗಳು ಹೆಚ್ಚಾಡೋ ಸಾಧ್ಯತೆ ಇರುತ್ತೆ. ಯುವಕರು ಕೇವಲ ವ್ಯಸನಿಗಳಾಗೋದಲ್ಲ, ಅವರನ್ನ ಇಂತಹ ಹಿಂಸಾತ್ಮಕ ಕೃತ್ಯಗಳಿಗೆ ಬಳಸ್ಕೊಳ್ಳೋ ಅಪಾಯವೂ ಇರುತ್ತೆ. ಹಣದ ಆಸೆ ತೋರಿಸಿ ಅವರ ಕೈಗೆ ಗನ್ ಕೊಟ್ಟು ಸಮಾಜಘಾತಕ ಕೆಲಸಗಳಿಗೆ ಬಳಸ್ಕೊಳ್ಳಬಹುದು. ಇಷ್ಟೆಲ್ಲ ಗಂಭೀರ ಅಂಶಗಳಿರುವಾಗ ಪೊಲೀಸರ ಕ್ರಮವನ್ನ ನಾವು ಪ್ರಶಂಸಿಸಲೇಬೇಕು ಅಲ್ವಾ? ವರದಿ ಹೇಳುತ್ತೆ, ವಿದ್ಯಾಗಿರಿ ಪೊಲೀಸರು ಚಾಣಾಕ್ಷತೆಯಿಂದ ಈ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ. ಅಷ್ಟೇ ಅಲ್ಲ, ನಗರ ಪೊಲೀಸ್ ಆಯುಕ್ತರು ಕೂಡ ಈ ತಂಡಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಒಂದು ಪ್ರೋಟೋಕಾಲ್ ಅಷ್ಟೇನಾ ಅಥವಾ ಇದರ ಹಿಂದೆ ಬೇರೆ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದರ ಹಿಂದೆ ಆಳವಾದ ಅರ್ಥ ಇದೆ. ಇಲಾಖೆಯ ಮುಖ್ಯಸ್ಥರು ಒಂದು ತಂಡವನ್ನ ಸಾರ್ವಜನಿಕವಾಗಿ ಶ್ಲಾಘಿಸ್ತಾರೆ ಅಂದ್ರೆ ಅದು ಆ ಪ್ರಕರಣದ ಗಂಭೀರತೆಯನ್ನ ಮತ್ತು ಅದನ್ನ ಭೇದಿಸಿದ ತಂಡದ ಕಾರ್ಯಕ್ಷಮತೆಯನ್ನ ಗುರುತಿಸಿದಂತೆ. ಇದು ಬೇರೆ ಪೊಲೀಸ್ ಠಾಣೆಗಳಿಗೂ ಒಂದು ಸಂದೇಶ ರವಾನಿಸುತ್ತೆ. ನಗರದಲ್ಲಿ ಇಂತಹ ಜಾಲಗಳನ್ನ ಸಹಿಸೋದಿಲ್ಲ ಮತ್ತು ಅವುಗಳನ್ನ ಮಟ್ಟ ಹಾಕೋರಿಗೆ ಇಲಾಖೆಯ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಒಂದು ಬಲವಾದ ಸಂದೇಶ. ಸರಿ, ಇದು ಅಧಿಕಾರಿಗಳ ಮನೋಬಲವನ್ನ ಹೆಚ್ಚಿಸುತ್ತೆ. ಹೌದು. ಆದರೆ ಇನ್ನೊಂದ್ ಕಡೆ ಪೊಲೀಸರು ಇಂಥ ಜಾಲಗಳನ್ನ ಭೇದಿಸ್ತಲೇ ಇರ್ತಾರೆ. ಆದರೂ ಹೊಸ ಜಾಲಗಳು ಹುಟ್ಕೊಳ್ತಲೇ ಇರ್ತವೆ. ಹಾಗಿದ್ರೆ ಕೇವಲ ಪೊಲೀಸ್ ಕ್ರಮದಿಂದ ಇಂಥ ಆಳವಾಗಿ ಬೇರೂರಿರೋ ಸಮಸ್ಯೆಯನ್ನ ಪೂರ್ತಿಯಾಗಿ ಬಗೆಹರಿಸಕ್ ಸಾಧ್ಯನಾ? ಅದೇ $1 ಮಿಲಿಯನ್ ಪ್ರಶ್ನೆ. ಪೊಲೀಸರ ಕೆಲಸ ಅತ್ಯಗತ್ಯ. ಅವರು ಸಮಾಜದ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾರೆ. ಇಂಥ ಜಾಲಗಳನ್ನ ಭೇದಿಸದೇ ಹೋದ್ರೆ ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗುತ್ತೆ. ಆದ್ರೆ ಇದು ಸಮಸ್ಯೆಯ ಒಂದು ಭಾಗಕ್ಕೆ ಮಾತ್ರ ಪರಿಹಾರ. ಇದೊಂದು ಬೇಡಿಕೆ ಮತ್ತು ಪೂರೈಕೆಯ ಸರಪಳಿ. ಪೊಲೀಸರು ಪೂರೈಕೆಯನ್ನ ಅಂದ್ರೆ ಸಪ್ಲೈ ಚೈನ್ ಅನ್ನ ಕತ್ತರಿಸಬಹುದು. ಆದ್ರೆ ಸಮಾಜದಲ್ಲಿ ಬೇಡಿಕೆ ಅಂದ್ರೆ ಡಿಮ್ಯಾಂಡ್ ಇರೋವರೆಗೂ ಪೂರೈಕೆ ಮಾಡೋಕೆ ಬೇರೆ ಯಾರಾದ್ರೂ ಬೇರೆ ದಾರಿಯಲ್ಲಿ ಬಂದೇ ಬರ್ತಾರೆ. ಹಾಗಾದ್ರೆ ಇನ್ನೊಂದು ಭಾಗದ ಪರಿಹಾರ ಎಲ್ಲಿದೆ? ಅದು ಸಮಾಜದಲ್ಲೇ ಇದೆ. ಯಾಕೆ ಯುವಕರು ಡ್ರಗ್ಸ್ನತ್ತ ಆಕರ್ಷಿತರಾಗ್ತಿದ್ದಾರೆ?
ಅದರಲ್ಲೂ ಧಾರವಾಡದಂತಹ ಶೈಕ್ಷಣಿಕ ಕೇಂದ್ರದಲ್ಲಿ ಅಲ್ಲಿ ಓದೋಕೆ ಅಂತ ಬಂದಿರೋ ವಿದ್ಯಾರ್ಥಿಗಳು ಯಾಕೆ ಈ ಜಾಲಕ್ಕೆ ಸಿಲುಕುತ್ತಿದ್ದಾರೆ? ಪೋಷಕರ ಜವಾಬ್ದಾರಿ ಏನು? ಶಿಕ್ಷಣ ಸಂಸ್ಥೆಗಳ ಪಾತ್ರವೇನು? ಈ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕ್ಬೇಕು. ಜಾಗೃತಿ ಮೂಡಿಸೋದು, ವ್ಯಸನಿಗಳಿಗೆ ಸರಿಯಾದ ಕೌನ್ಸೆಲಿಂಗ್ ಮತ್ತು ಪುನರ್ವಸತಿ ಕಲ್ಪಿಸೋದು ಇವೆಲ್ಲವೂ ಸಮಾನಾಂತರವಾಗಿ ನಡಿಬೇಕು. ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಸಮಾಜ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಇಂತಹ ಸಮಸ್ಯೆಗಳನ್ನ ಬೇರು ಸಮೇತ ಕಿತ್ಹಾಕೋಕೆ ಸಾಧ್ಯ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಧಾರವಾಡದಲ್ಲಿ ನಡೆದಿದ್ದು ಕೇವಲ 4 ಜನರ ಬಂಧನವಲ್ಲ. ಅದು ಒಂದು ಅಪಾಯಕಾರಿ ಜಾಲದ ಮೇಲಿನ ಮುಸುಕನ್ನ ಸರಿಸಿದೆ. ಇದರ ಹಿಂದೆ ಅಂತರರಾಜ್ಯ ಸಂಪರ್ಕ ಇದೆ, ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ ವಹಿವಾಟು ಇದೆ ಮತ್ತು ಸಮಾಜದಲ್ಲಿ ಹಿಂಸೆಯನ್ನ ಹರಡಬಲ್ಲ ಮಾರಕ ಶಸ್ತ್ರಾಸ್ತ್ರಗಳಿವೆ. ಯುವಕರೇ ಇದರ ಮುಖ್ಯ ಗುರಿ ಅನ್ನೋದು ಅತ್ಯಂತ ಆತಂಕಕಾರಿ ವಿಷಯ. ಇಷ್ಟು ಸುಲಭವಾಗಿ ಹೇಗೆ ಮತ್ತು ಯಾಕೆ ಬೇರೂರುತ್ತಿವೆ? ಕಾನೂನು ಪಾಲನಾ ಸಂಸ್ಥೆಗಳು ತಮ್ಮ ಕೆಲಸವನ್ನ ಮಾಡ್ತಿವೆ. ಆದ್ರೆ ಒಂದು ಸಮಾಜವಾಗಿ, ಪೋಷಕರಾಗಿ, ಶಿಕ್ಷಕರಾಗಿ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ಈ ಬೇಡಿಕೆಯನ್ನ ಕಡಿಮೆ ಮಾಡೋಕೆ ನಮ್ಮ ಪಾತ್ರವೇನು? ನಮ್ಮ ಸುತ್ತಮುತ್ತಲಿನ ಯುವಕರು ಇಂತಹ ದಾರಿ ಹಿಡಿಯದಂತೆ ನೋಡಿಕೊಳ್ಳೋಲೆ ನಮ್ಮ ಜವಾಬ್ದಾರಿ ಎಲ್ಲಿದೆ? ಇದ್ರ ಬಗ್ಗೆ ಯೋಚಿಸೋಕೆ ಇದೊಂದು ಸಕಾಲ.